ರೇಣುಕಾಸ್ವಾಮಿ ಹತ್ಯೆಯ ವಿಚಾರದಲ್ಲಿ ರಿವೀಲ್ ಆಗ್ತಾ ಇರುವಂತಹ ಒಂದೊಂದು ಫೋಟೋ ಒಂದೊಂದು ವಿಚಾರ ಕರಾಳ ಕಥೆಯನ್ನ ತೆರೆದಿಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಪಬ್ಲಿಕ್ ಟಿವಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಕೊಡ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಬಂಧನದ ಎಕ್ಸ್ಕ್ಲೂಸಿವ್ ಸ್ಟೋರಿ, ರೇಣುಕಾ ಮರ್ಡರ್ ಮಿಸ್ಟರಿಯ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ಬೆಳಗ್ಗೆಯಿಂದಲೂ ಕೂಡ ಪಬ್ಲಿಕ್ ಟಿವಿ ಪ್ರಸಾರ ಮಾಡ್ತಾ ಇರುವಂತದ್ದು. ಜೂನ್ 8 ಶನಿವಾರ 3 ಗಂಟೆಗೆ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಈ ಗ್ಯಾಂಗ್ ಕರೆ ತಂದಿರುತ್ತೆ. ಪಬ್ನಲ್ಲಿದ್ದಂತಹ ದರ್ಶನ್ಗೆ ರೇಣುಕಾ ಕರೆ ತಂದಿರುವಂತಹ ವಿಚಾರವನ್ನ ಪವನ್ ತಿಳಿಸ್ತಾನೆ. ಈ ವೇಳೆ ಶೆಡ್ಗೆ ಬರುವಾಗ ಪವಿತ್ರ ಗೌಡ ಕರ್ಕೊಂಡು ಬಂದಿರ್ತಾನೆ ದರ್ಶನ್. ಅಷ್ಟರೊಳಗೆ ಪ್ರದೂಷ್, ವಿನಯ್, ಪವನ್ ಸೇರಿ ಸಿಕ್ಕಾಪಟ್ಟೆ ಹೊಡೆದಿರ್ತಾರೆ ರೇಣುಕಾಸ್ವಾಮಿ. ಎಲ್ಲರೂ ಸೇರಿ ರೇಣುಕಾಸ್ವಾಮಿಯನ್ನ ಹಿಗ್ಗಾಮುಗ್ಗ ಥಳಿಸ್ತಾರೆ, ಮನಸ್ಸೋ ಇಚ್ಛೆ ಬಡಿತಾರೆ. ಇವರ ಈ ಹಲ್ಲೆ, ಇವರ ಈ ಕ್ರೂರತ್ವ, ಅಮಾನವೀಯ ನಡೆ, ಈ ಫೋಟೋ ಸಾರಿ ಸಾರಿ ಹೇಳ್ತಾ ಇರುವಂಥದ್ದು. ನೀವು ಕೂಡ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ದಯನೀಯ ಸ್ಥಿತಿಯಲ್ಲಿ ರೇಣುಕಾಸ್ವಾಮಿ ಇದ್ದಾನೆ. ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾನೆ, ದಯಮಾಡಿ ಬಿಟ್ಟುಬಿಡಿ, ಮತ್ತೆ ನಿಮ್ಮ ಸಹವಾಸಕ್ಕೆ ಬರಲ್ಲ, ಪವಿತ್ರ ಗೌಡಗೆ ಮೆಸೇಜ್ ಮಾಡಲ್ಲ, ಮಾಡಿರೋ ತಪ್ಪಾಯ್ತು ಅಂಥೇಳಿ ಕಾಲಿಗೂ ಕೂಡ ಬೀಳ್ತಾನೆ. ಆದರೂ ಕೂಡ ಆ ಕಟುಕರ ಮನಸ್ಸು ಕರಗೋದಿಲ್ಲ. ಈ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿಯ ಕೊನೆಯ ಕ್ಷಣದ ವಿಡಿಯೋ ಫೋಟೋ ಇದು. ರಾಕ್ಷಸರು ಯಾವ ರೀತಿ ರಣಕೇಕೆ ಹಾಕಿದ್ದಾರೆ ಅನ್ನೋದನ್ನ ಈ ಫೋಟೋ ಸಾರಿ ಸಾರಿ ಹೇಳ್ತಾ ಇದೆ. ನಿತ್ರಾಣ ಸ್ಥಿತಿಯಲ್ಲಿರುವಂತಹದ್ದು ರೇಣುಕಾಸ್ವಾಮಿ ಅವರು. ಆ ಪಾರ್ಟಿ ಆ ರೀತಿಯಲ್ಲಿ ಆತನಿಗೆ ಹಲ್ಲೆಯನ್ನ ಮಾಡಿದ್ದಾರೆ, ಹಿಗ್ಗಾಮುಗ್ಗ ಥಳಿಸಿದ್ದಾರೆ, ಮೆಗ್ಗಾರ್ ಮಷೀನ್ ಮೂಲಕ ಆತನಿಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಫೋಟೋಗಳು ರಿವೀಲ್ ಆಗಿರುವಂಥದ್ದು. ಇನ್ನು ಈ ಕರಾಳ ಕಥೆ ಮುಂದುವರಿಯುತ್ತೆ. ಶೆಡ್ಗೆ ಬಂದ ತಕ್ಷಣ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ದರ್ಶನ್ ಒದಿತಾರಂತೆ. ನಂತರ ಬೆಲ್ಟು ಲಾಠಿಯಿಂದ ಥಳಿಸಿ ಅವಾಚ್ಯವಾಗಿ ನಿಂದಿಸ್ತಾರೆ ದರ್ಶನ್. ಎರಡನೇದಾಗಿ ರೇಣುಕಾ ಮುಖಕ್ಕೆ ಚಪ್ಪಲಿಯಿಂದ ಹೊಡಿತಾರೆ ಪವಿತ್ರ ಗೌಡ. ಸಂಜೆ 6:30ಯ ತನಕ ಎಲ್ಲರೂ ಸೇರಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಅಷ್ಟರಲ್ಲಿಯೇ ಬಹುತೇಕ ನಿತ್ರಾಣನಾಗಿ ಬಿದ್ದಿರ್ತಾನೆ ರೇಣುಕಾಸ್ವಾಮಿ. ರೇಣುಕಾಸ್ವಾಮಿ ನಿತ್ರಾಣನಾದ ಬಳಿಕ ದರ್ಶನ್ ಮತ್ತು ಪವಿತ್ರ ಅಲ್ಲಿಂದ ಕಾಲ್ ಕೀಳ್ತಾರೆ. ನಂತರ ರೇಣುಕಾಸ್ವಾಮಿಯನ್ನ ವಾಚ್ಮ್ಯಾನ್ ರೂಮಿಗೆ ಹಾಕುತ್ತೆ ಈ ಗ್ಯಾಂಗ್. ನೀವು ಕೂಡ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಾರೆ. ತಲೆಯಿಂದ ರಕ್ತ ಬರ್ತಾ ಇರುತ್ತೆ. ಅದಕ್ಕೆ ಅರಿಶಿಣದ ಪುಡಿಯನ್ನ ಹಾಕ್ತಾರೆ. ರಕ್ತ ಸಿಕ್ತ ಜಾಗಕ್ಕೆ ಅರಿಶಿಣದ ಪುಡಿಯನ್ನ ಹಾಕಿ ರಾಕ್ಷಸರು ರಣಕೇಕಿಯನ್ನು ಹಾಕ್ತಾರೆ. ಈ ಬ್ಲಡ್ ನಿಲ್ಲಬೇಕು ಅನ್ನುವಂತಹ ಕಾರಣಕ್ಕೆ ಅರಿಶಿಣದ ಪುಡಿಯನ್ನು ಹಾಕುವಂತಹದ್ದು. ಸಿಕ್ಕ ಕಡೆಗಳಲ್ಲಿ ಹಲ್ಲೆಯನ್ನು ಮಾಡಿರುವಂಥದ್ದು. ಪಬ್ಲಿಕ್ ಟಿವಿ ತೋರಿಸ್ತಾ ಇರುವಂತಹ ಒಂದೊಂದು ಫೋಟೋವೂ ಕೂಡ ಈ ಡಿ ಗ್ಯಾಂಗ್ನ ಕರಾಳತೆಯನ್ನು ಬಿಚ್ಚಿಡ್ತಾ ಇದೆ, ರಕ್ಕಸ ಕೃತ್ಯವನ್ನು ಬಿಚ್ಚಿಡ್ತಾ ಇದೆ. ಹೇಗೆ ಮೃಗಿಯ ರೀತಿಯಲ್ಲಿ ರೇಣುಕಾಸ್ವಾಮಿ ಮೇಲೆ ಇವರು ಮುಗಿಬಿದ್ದಿದ್ರು ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇರುವಂತಹದ್ದು. ಕೆಲ ಹೊತ್ತಿನ ನಂತರ ರೇಣುಕಾಸ್ವಾಮಿಯನ್ನ ಚೆಕ್ ಮಾಡ್ತಾನೆ ಪ್ರದೂಷ್, ಬದುಕಿದಾನೋ ಇಲ್ವೋ ಅಂಥೇಳಿ. ರೇಣುಕಾ ಸಾವನ್ನಪ್ಪಿರೋದು ಕನ್ಫರ್ಮ್ ಆಗ್ಬಿಡುತ್ತೆ, ಗಲಿಬಿಲಿ ಆಗ್ಬಿಡುತ್ತೆ. ಟೀಮಿಗೆ ದರ್ಶನ್ಗೆ ಮಾಹಿತಿ ಕೊಡ್ತಾರೆ. ನೇರವಾಗಿ ದರ್ಶನ್ ಮನೆಗೆ ಹೋಗಿ ವಿಚಾರವನ್ನು ತಿಳಿಸ್ತಾರೆ ಪ್ರದೂಷ್. ಶವ ಸಾಗಾಟದ ಬಗ್ಗೆ ದರ್ಶನ್ ಮನೆಯಲ್ಲಿ ಕೂತು ಪ್ಲಾನ್ ಮಾಡ್ತಾರೆ. ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್, ರಾಘವೇಂದ್ರ ಶರಣಾಗತಿಗೆ ಒಪ್ಪಿಗೆಯನ್ನು ಸೂಚಿಬಿಡ್ತಾರೆ. ಶರಣಾಗತಿಗೆ 30 ಲಕ್ಷಕ್ಕೆ ಡೀಲ್ ಮಾಡ್ಕೊಳ್ತಾರೆ ಮೂವರು. ಇವೆಲ್ಲವೂ ಕೂಡ ದೋಷಾರೋಪ ಪಟ್ಟಿ ಸಲ್ಲಿಕೆಯಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ಒಂದು, ಹೇಗೆ ಕಿಡ್ನಾಪ್ ಮಾಡಿದ್ರು, ಅದಾದ ಮೇಲೆ ಕೊಲೆ ಹೇಗಾಯ್ತು, ಕೊಲೆಯ ನಂತರ ಶವವನ್ನ ಸಾಗಿಸ್ಲಿಕ್ಕೆ ಇವರು ಮಾಡಿದಂತಹ ಪ್ಲಾನ್. ಈ ವೈಟ್ ಕಲರ್ ಕಾರನ್ನು ಗಮನಿಸ್ತಾ ಇದ್ದೀರಲ್ವಾ, ಇದು ಸ್ಕಾರ್ಪಿಯೋ ಕಾರ್. ಈ ಕಾರಿನ ಡಿಕ್ಕಿಯಲ್ಲಿ ಸತ್ತ ರೇಣುಕಾಸ್ವಾಮಿಯ ಶವವನ್ನ ಹಾಕೊಳ್ತಾರೆ. ಡಿಕ್ಕಿಯನ್ನು ಕೂಡ ಕ್ಲೋಸ್ ಮಾಡೋದಿಲ್ಲ ಅವರು, ಹಾಗೇನೆ ಮುಂದೆ ಸಾಕ್ತಾರೆ. ಅದಾದ ಮೇಲೆ ಇವರು ಹೋಗಿ ರಾಜಕಾಲುವೆ ಬಳಿ ಶವವನ್ನು ಎಸೆದು ಅಲ್ಲಿಂದ ಕಾರ್ ಕೀಳ್ತಾರೆ. ಇದು ಸ್ಕಾರ್ಪಿಯೋ ಕಾರ್, ಬ್ಲಾಕ್ ಕಲರ್ದು. ಇದರಲ್ಲಿಯೇ ಪಬ್ನಿಂದ ನೇರವಾಗಿ ದರ್ಶನ್ ಅವರನ್ನ ಪಟ್ಟಣಗೆರೆಯ ಶೆಡ್ಗೆ ಕರೆತರ್ತಾರೆ. ಇಲ್ಲಿ ರೇಣುಕಾಸ್ವಾಮಿಯನ್ನ ಕರೆತಂದಿದ್ದೇವೆ ಅನ್ನುವಂತಹ ಮಾಹಿತಿಯನ್ನ ಪವನ್ ಇದೇ ಕಾರ್ನಲ್ಲಿ ಹೋಗಿ ದರ್ಶನ್ಗೆ ತಲುಪಿಸ್ತಾನೆ. ಇದೇ ಕಾರ್ನಲ್ಲಿಯೇ ಪಾರ್ಟಿ ಮೂಡ್ನಲ್ಲಿದ್ದಂತಹ ದರ್ಶನ್ ಬರ್ತಾನೆ. ಆ ಎಲ್ಲ ಕಾರುಗಳು ಕೂಡ ಪಟ್ಟಣಗೆರೆ ಶೆಡ್ನಲ್ಲಿಯೇ ಇವತ್ತಿಗೂ ಕೂಡ ಇರುವಂತಹದ್ದು.
4 ಸೇರಿ ಸುಮ್ಮನಹಳ್ಳಿಯ ಬಳಿ ಶವವನ್ನ ಎಸೆದು ಹೋಗ್ತಾರೆ, ಬಿಸಾಡಿ ಹೋಗ್ತಾರೆ. ಹತ್ಯೆ ನಡೆದ ಮಾರನೇ ದಿನ ಮೈಸೂರಿಗೆ ದರ್ಶನ್ ಹೋಗಿರ್ತಾರೆ. ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ತಂಗಿರ್ತಾರೆ. ಜೂನ್ 9ರ ಭಾನುವಾರ ಸಂಜೆಯ ವೇಳೆಗೆ 4 ಸರೆಂಡರ್ ಆಗ್ತಾರೆ, ನಾವೇ ಕೊಲೆ ಮಾಡಿದ್ದು ಅಂತೇಳಿ. ರಾಘವೇಂದ್ರ ದರ್ಶನ್ ಸಂಘದ ಅಧ್ಯಕ್ಷ ಅಂತೇಳಿ ಗೊತ್ತಾಗಿ ಪೊಲೀಸರಿಗೆ ಡೌಟ್ ಬರುತ್ತೆ. ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಹೆಸರನ್ನ ಕೇಶವಮೂರ್ತಿ ಅಲಿಯಾಸ್ ಕಪ್ಪೆ ಬಾಯ್ ಬಿಡ್ತಾನೆ. ಈ ಸಂದರ್ಭದಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಳ್ಳುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಉಮೇಶ್. ಒಂದೊಂದು ವಿಚಾರ, ಒಂದೊಂದು ಫೋಟೋ ಡಿ ಗ್ಯಾಂಗ್ನ ಕರಾಳತಿಯನ್ನ, ಇವರ ದುಷ್ಕೃತ್ಯವನ್ನ ಅನಾವರಣ ಮಾಡ್ತಾ ಇದೆ. ಇವರು ಕೊಲೆಗೆ ಸಂಚು ರೂಪಿಸಿದ್ರಿಂದ ಹಿಡಿದು ಈ ಶವವನ್ನ ಸಾಗಾಟ ಮಾಡಿದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಪ್ರೇಮ್, ಬೆಳಗಿಂದಲೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕೂಡ ನೀಡ್ತಾ ಇರುವಂಥದ್ದು. ಅದಕ್ಕೆ ಚಾರ್ಜ್ ಶೀಟ್ನಲ್ಲೂ ಕೂಡ ಈ ಎಲ್ಲ ಅಂಶಗಳನ್ನು ಕೂಡ ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ರೇಣುಕಾಸ್ವಾಮಿಯನ್ನ ಮೊದಲಿಗೆ ಕೊಲೆ ಮಾಡಿದ ನಂತರದಲ್ಲಿ ಯಾವಾಗ ಆತ ಸಾವನ್ನಪ್ಪೋದು ಕನ್ಫರ್ಮ್ ಆಗುತ್ತೆ, ಕನ್ಫರ್ಮ್ ಆದ ನಂತರದಲ್ಲಿ ನಟ ದರ್ಶನ್ ಮನೆಯಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಯಾವ ರೀತಿ ಶವವನ್ನು ಬಿಸಾಕೋದು, ಎಲ್ಲಿ ಪ್ರಕರಣ ಹೊರಗಡೆ ಬಂದರೆ ಯಾವ ರೀತಿ ಅದನ್ನು ಮುಚ್ಚೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಘವೇಂದ್ರ, ಕೇಶವಮೂರ್ತಿ, ನಿಖಿಲು, ಕಾರ್ತಿಕ್ 4 ನಾವೇ ಕೊಲೆ ಮಾಡಿದ್ದು ಅಂತೇಳಿ ಅವತ್ತಂದರೆ ಶನಿವಾರ ರಾತ್ರಿ ಕೊಲೆ ಆಗುವಂಥದ್ದು. ಭಾನುವಾರ 4 ಗಂಟೆ ಹೊತ್ತಿಗೆ ಪೊಲೀಸರ ಮುಂದೆ ಶರಣಾಗುವಂಥದ್ದು. ಪೊಲೀಸರು ಕೂಡ ಪ್ರಾರಂಭದಲ್ಲಿ ಪ್ರಾಥಮಿಕ ವಿಚಾರಣೆ ಮಾಡ್ತಾರೆ. ವಿಚಾರಣೆ ವೇಳೆಯಲ್ಲಿ ರಾಘವೇಂದ್ರ ದರ್ಶನ್ ಸಂಘದ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅನ್ನೋ ವಿಚಾರ ಗೊತ್ತಾಗುತ್ತೆ. ಆತನ ಚಿತ್ರದುರ್ಗ ಅನ್ನೋ ವಿಚಾರ ಗೊತ್ತಾಗಿ ಆಗ ಪೊಲೀಸರಿಗೆ ಒಂದು ಡೌಟ್ ಬರುತ್ತೆ. ಈತ ಇಲ್ಲಿ ತನಕ ಯಾಕೆ ಬಂದ, ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಂತ ಹೇಳ್ತಿದ್ದಾನೆ ಅಂತ ಆಗ ಡೌಟ್ ಬಂದು ವಿಚಾರಣೆಯನ್ನು ಮುಂದುವರಿಸ್ತಾರೆ. ಮುಂದುವರಿಸಿದಂಥ ವೇಳೆಯಲ್ಲಿ ಅದರಲ್ಲಿ ಕೇಶವಮೂರ್ತಿ ಏನಿರ್ತಾನೆ, ಕೇಶವಮೂರ್ತಿ ಮೊದಲಿಗೆ ನಟ ದರ್ಶನ್ ಅವರ ಹೆಸರನ್ನ ಬಾಯಿ ಬಿಡುವಂಥದ್ದು. ಆ ಸಂದರ್ಭದಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿ ಯಾವ ಕಾರಣಕ್ಕೆ ಈತನನ್ನು ಕೊಲೆ ಮಾಡಿದ್ರಿ ಅಂತ ಕೇಳಿದಂಥ ವೇಳೆಯಲ್ಲಿ ಕೇಶವಮೂರ್ತಿನೇ ಮೊದಲಿಗೆ ಬಾಯಿ ಬಿಡುವಂಥದ್ದು. ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ರು, ಆ ಕಾರಣಕ್ಕಾಗಿ ಕೊಲೆ ಮಾಡಿದ್ವಿ ಅಂತಾರೆ. ಆದರೆ ರಾಘವೇಂದ್ರ ಏನಿರ್ತಾನೆ, ರಾಘವೇಂದ್ರ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಏನಿರ್ತಾರೆ, ಅವರಿಗೆ ಮೆಸೇಜ್ ಮಾಡಿದ್ದಕ್ಕೆ ಕೊಲೆ ಮಾಡಿದ್ದೀವಿ ಅಂತ ಹೇಳುವಂಥದ್ದು. ಆ ನಂತರದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಕೂಡಲೇ ಅಲರ್ಟ್ ಆಗಿ ಅವತ್ತು ರಾತ್ರಿ ಅಂದರೆ ಮಾರನೇ ದಿವಸ ಭಾನುವಾರ ಬೆಳಗಿನ ಜಾವನೇ ನಟ ದರ್ಶನ್ ಅವರ ಪತ್ನಿ ಮನೆಯಲ್ಲಿ ಒಂದು ವಿಶೇಷ ಪೂಜೆ ಇರುತ್ತೆ. ಪೂಜೆ ಮುಗಿಸ್ಕೊಂಡು ನೇರವಾಗಿ ಮೈಸೂರಿಗೆ ತೆರಳಿರ್ತಾರೆ. ಈ ವಿಚಾರವನ್ನು ತಿಳಿದಂಥ ಪೊಲೀಸರು ಸಂಜೆ 4 ಗಂಟೆ ತನಕ ಕೂಡ ಅವತ್ತು ರಾತ್ರಿ ತನಕ ಕೂಡ ವಿಚಾರಣೆ ಮಾಡಿ ನಂತರದಲ್ಲಿ ವಿನಯ್, ಪ್ರದೋಷ್ ಏನಿರ್ತಾರೆ ಅವರ CDR ಚೆಕ್ ಮಾಡಿದಂಥ ವೇಳೆಯಲ್ಲಿ ಅವ್ರು ಮೈಸೂರಿಗೆ ಹೋಗಿರುವಂಥದ್ದು ಗೊತ್ತಾಗುತ್ತೆ. ಆ ನಂತರದಲ್ಲಿ ಅವ್ರನ್ನ ಬಂಧನ ಮಾಡೋದಕ್ಕೆ ಅಂತ ಹೋದಂಥ ವೇಳೆಯಲ್ಲಿ ಕುಂಬಳಗೂಡಿನ ಟೋಲ್ ಬಳಿ ಎಲ್ಲರೂ ಕೂಡ ಅಲ್ಲೇ ಒಟ್ಟಿಗೆ ಸಿಕ್ಬೀಳ್ತಾರೆ. ಅವ್ರನ್ನ ಕರ್ಕೊಂಬಂದು ಮತ್ತಷ್ಟು ವರ್ಕ್ ಮಾಡ್ತಾರೆ. ವರ್ಕ್ ಮಾಡಿದ ನಂತರದಲ್ಲಿ ರೇಣುಕಾಸ್ವಾಮಿನ ಯಾವ ರೀತಿ ಕೊಲೆ ಮಾಡಿದ್ರು, ಹೇಗೆಲ್ಲ ಚಿತ್ರಹಿಂಸೆ ಕೊಟ್ಟರು ಅನ್ನೋದೆಲ್ಲ ಮಾಹಿತಿಗಳು ಕೂಡ ಬೆಳಕಿಗೆ ಬರುವಂಥದ್ದು. ತಕ್ಷಣಕ್ಕೆ ಅವತ್ತು ರಾತ್ರಿನೇ ಮುಂಜಾನೆ ಅಂದರೆ ಸೋಮವಾರ ತಡರಾತ್ರಿ ನೇರವಾಗಿ ಪೊಲೀಸರು ಮೈಸೂರಿಗೆ ರಾಡಿಸನ್ ಬ್ಲೂ ಹೋಟೆಲ್ ಏನಿದೆ ಅಲ್ಲಿಗೆ ಹೋಗುವಂಥದ್ದು. ಅಲ್ಲಿ ಹೋಗಿ ನಟ ದರ್ಶನನ್ನ ನೇರವಾಗಿ ಅರೆಸ್ಟ್ ಮಾಡುವಂಥದ್ದು. ಅಲ್ಲಿವರೆಗೂ ಕೂಡ ನಟ ದರ್ಶನ್ ಈ ಪ್ರಕರಣದಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾಗಿದ್ದಾವೆ, ಇಷ್ಟೆಲ್ಲ ಜನ ಅರೆಸ್ಟ್ ಆಗಿದ್ದಾರೆ ಅನ್ನೋ ಯಾವುದೇ ಮಾಹಿತಿ ಇರೋದಿಲ್ಲ. ಫುಲ್ ಟೆನ್ಷನ್ ಅಲ್ಲಿ ಇದ್ರು. ಯಾವಾಗ ಪೊಲೀಸರು ನೋಡ್ತಾರೋ ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗುತ್ತೆ ನಾವು ಅರೆಸ್ಟ್ ಆಗೇ ಆಗ್ತೀನಿ ಅಂತ. ಹಂಗಾಗಿ ಆ ನಂತರದಲ್ಲಿ ದರ್ಶನನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದಿರುವಂಥದ್ದು. ಪ್ರೇಮ್.